ಇವತ್ ಬೆಳಗ್ಗೆನೆ ಜಿಗಿ ಜಿಗಿ ಅಂತ ರೆಡಿಯಾಗಿ ಬಸ್ ಹತ್ಕೊಂಡು ಸೀದಾ ಮಂಡ್ಯಕ್ಕೆ ಹೋದೆ. ಯಾವ್ದೋ ಒಂದು ಫಂಕ್ಷನ್ ಇದ್ದಿದ್ರಿಂದ ನಮ್ಮ ಅಮ್ಮಗೆ ನಿನ್ ನಿಧಾನಕ್ಕೆ ಬಾರಮ್ಮ ನಾನು ಹೋಗಿರ್ತೀನಿ ಅಂದೆ. ಆದ್ರೆ ಬಸ್ ಸಿಗ್ದೇನೆ ನಾನು ಕಾಯೋ ಪರಿಸ್ಥಿತಿ ಬಂತು. ಅಷ್ಟ್ರಲ್ಲಿ ನಮ್ಮ ಅಮ್ಮನೇ ಬಂದ್ಬಿಟ್ರು. ನಮ್ಮ ಅಮ್ಮನೂ ಮಂಡ್ಯಕ್ಕೆ ಬಂದ್ರು. ಬಸ್ಸು ಹೆಂಗೋ ಸಿಕ್ತು. ಬಸ್ ಹತ್ಕೊಂಡು ಸೀದಾ ಹೋಗಿದ್ದೆ. ಇವಾಗ ಗೊತ್ತಾಗಿರ್ಬೇಕು ಏನಕ್ ಬಂದಿದ್ದೀನಿ ಅಂತ. ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಇತ್ತು, ಅದಕ್ಕೋಸ್ಕರ ಬಂದೆ. ಬೇಗ ಬರೋಣ ಅಂತ ಹೊರಟು ಬಂದ್ರು, ಲೇಟ್ ಆಗೋಯ್ತು. ಅಷ್ಟ್ರಲ್ಲಿ ರಿಂಗ್ ಎಕ್ಸ್ಚೇಂಜ್ ಕೂಡ ಆಗೋಗಿತ್ತು. ಏನೋ ಶಾಸ್ತ್ರ ಎಲ್ಲ ಮಾಡಿಸ್ತಾ ಇದ್ರು. ಅದಾದ್ಮೇಲೆ ಎಲ್ರು ಹೋಗಿ ಫೋಟೋಸ್ ತೆಗ್ಸ್ಕೊತಾ ಇದ್ರು. ಹಾಗೆ ನಾವು ಹೋಗಿ ಸೆಲ್ಫಿ ತಗೊಂಡ್ ಬಂದ್ವಿ. ಇದೇನಪ್ಪ ಸ್ಟೇಜ್ ಮೇಲೆ ಹುಡ್ಗ ಹುಡ್ಗಿನೇ ಕಾಣಿಸ್ತಾ ಇಲ್ಲ ಅನ್ಕೊಂಡ್ರ? ಹುಡ್ಗ ಹುಡ್ಗಿನ ಆ ಕಡೆ ಕಳಿಸ್ಬಿಟ್ಟು ಈ ಚಿಕ್ಕ ಹುಡ್ಗಿದು ಬರ್ತ್ಡೇ ಸೆಲೆಬ್ರೇಷನ್ ಬೇರೆ ಮಾಡ್ತಾ ಇದ್ರು. ಪಾಪ ಇವರಿಬ್ರು ಈ ಕಡೆ ಬಂದು ಕುತ್ಕೊಂಡಿದ್ರು. ಬರ್ತ್ಡೇ ಮಾಡಿದ್ರು, ತಿನ್ನೋಕ್ ಒಂದ್ ಪೀಸ್ ಕೇಕು ಕೊಡ್ಲಿಲ್ಲ. ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಹೊಡ್ಬೇಕಾದ್ರೆ ಇಲ್ಲಿ ಯಾರೋ ಕಡ್ಲೆಕಾಯಿ ಬೇರೆ ತಿಂತಾ ಇದ್ರು. ಅದ್ ನೋಡ್ ನನ್ಗೂ ತಿನ್ಬೇಕು ಅನ್ನಿಸ್ತಾ ಇತ್ತು. ಆಚೆ ಚಳಿ ಬೇರೆ. ಹೆಂಗೋ ಬಾಯಲ್ಲಿ ನೀರ್ ಬರ್ಸ್ಕೊಂಡು ಸೀದಾ ಮನೆಗ್ ಬಂದೆ. ಮನೆಗ್ ಬಂದ್ರೆ ನಮ್ಮ ಅಮ್ಮ ಆಗ್ಲೇ ನಾಗಮಂಟಿ ಮನೆ ಹತ್ರ ಹೋಗಿದ್ರು. ನಮ್ಮಮ್ಮ ಫಸ್ಟೇ ಬಂದಿದ್ರು, ಆದ್ರೆ ನಾನ್ ಸ್ವಲ್ಪ ಲೇಟ್ ಆಗಿ ಬಂದೆ. ಅಲ್ಲಿಂದ ತರಕಾರಿ ಸೊಪ್ಪು ಎಲ್ಲ ಇಸ್ಕೊಟ್ಟು ನಾವು ನಮ್ಮ ಮನೆಗ್ ಬರ್ತಾ ಇದ್ದೋ. ಅಮ್ಮ ತಾಯಿ ಅಂತ ಹೋಗಿದ್ದೀನಿ, ಸೊಪ್ಪು ಕೊಟ್ರು. ಆಮೇಲೆ ಏನಪ್ಪ, ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಅದು ಇಸ್ಕೊಂಡು ಸೀದಾ ಮನೆಗ್ ಬಂದ್ವಿ. ಇವತ್ಗಿಷ್ಟೇ.